ಸಿಎಂ ಕುರ್ಚಿ ಕದನದಲ್ಲಿ ಇದೀಗ ಕೇಳಿ ಬರ್ತಾ ಇದೆ ಕೈ ಶಾಸಕನ ಹೆಸರು. ಸಿಎಂ ಡಿಸಿಎಂ ಕುರ್ಚಿ ಕಿತ್ತಾಟದಲ್ಲಿ ಚಿಕ್ಕಮಾದು ಹೆಸರು ತಳುಕು ಹಾಕಿಕೊಂಡಿದೆ. ಸಭೆಯಲ್ಲಿ ತಹಶೀಲ್ದಾರ್ ಎಡವಟ್ಟು ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಎಂಎಲ್ಎ ಅನಿಲ್ ಚಿಕ್ಕಮಾದು ಸಿಎಂ ಆಗಬೇಕು ಅಂತ ಹೇಳಿದ್ದಾರಂತೆ ತಹಶೀಲ್ದಾರ್ ಯಾವಾಗ ರಾಜಕಾರಣಿ ಆದ್ರು ಅಂತ ಜನ ವ್ಯಂಗ್ಯವಾಡ್ತಾ ಇದ್ದಾರೆ. ಚಿಕ್ಕಮಾದು ಸಿಎಂ ಆಗಬೇಕು, ಅಲ್ಲಿಯವರೆಗೂ ನಾವು ಶ್ರಮಿಸಬೇಕು ಅಂತ ಹೇಳಿದ್ದಾರೆ. ಎಚ್ಡಿ ಕೋಟೆ ತಹಶೀಲ್ದಾರ್ ಶ್ರೀನಿವಾಸ್ ಅವರ ಬಹಿರಂಗ ಹೇಳಿಕೆ. ಇದೀಗ ಸಾರ್ವಜನಿಕರ ಕುಂದುಕೊರತೆ ಸಭೆಯಲ್ಲಿ ತಹಶೀಲ್ದಾರ್ ಈ ಮಾತುಗಳನ್ನಾಡಿದ್ದಾರೆ. ತಹಶೀಲ್ದಾರ್ ಮಾತು ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ತಾಲೂಕು ದಂಡಾಧಿಕಾರಿ ಹೇಳಿಕೆ ಈಗ ಸಾರ್ವಜನಿಕರಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಿಎಂ ಕುರ್ಚಿ ಕದನದಲ್ಲಿ ಕೇಳಿ ಬಂದಿದೆ ಕೈ ಶಾಸಕನ ಹೆಸರು. ಡಿಸಿಎಂ ಸಿಎಂ ಕುರ್ಚಿ ಕಿತ್ತಾಟದಲ್ಲಿ ಚಿಕ್ಕಮಾದು ಹೆಸರು ತಳಕು ಹಾಕಿಕೊಂಡಿರುವಂಥದ್ದು. ತಹಶೀಲ್ದಾರ್ ಯಾವಾಗ ರಾಜಕಾರಣಿ ಆಗಿದ್ದಾರೆ ಅಂತ ಜನ ವ್ಯಂಗ್ಯವಾಡ್ತಾ ಇದ್ದಾರೆ. ಚಿಕ್ಕಮಾದು ಸಿಎಂ ಆಗಬೇಕು, ನಾವು ಅಲ್ಲಿಯವರೆಗೆ ಶ್ರಮ ವಹಿಸಬೇಕು ಅಂತ ಹೇಳಿದ್ದಾರೆ. ಎಚ್ಡಿ ಕೋಟೆ ತಹಶೀಲ್ದಾರ್ ಶ್ರೀನಿವಾಸ್ ಅವರು ಬಹಿರಂಗವಾಗಿ ಹೇಳಿಕೆಯನ್ನ ಹೇಳಿರುವಂಥದ್ದು. ಸಾರ್ವಜನಿಕರ ಕುಂದುಕೊರತೆ ಸಭೆಯಲ್ಲಿ ತಹಶೀಲ್ದಾರ್ ಈ ಮಾತುಗಳನ್ನಾಡಿದ್ದಾರೆ. ಸಚಿವರ ಕೆಲಸ ಏನಪ್ಪಾ ಅಂತಂದ್ರೆ ಸಾಹೇಬರು ನಮ್ಗೆ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ, ನಾವು ಸಹ ಅವರಿಗೆ ಮತ್ತೆ ಈ ಒಂದು ನಾಡಿಗೆ ಈ ಒಂದು ಸ್ಟೇಟ್ಗೆ ರಾಜ್ಯಕ್ಕೆ ಉತ್ತಮ ಸಚಿವರಾಗೋದಕ್ಕೆ ಮತ್ತೆ ಮುಖ್ಯಮಂತ್ರಿ ಸ್ಥಾನ ಹೋಗೋದಕ್ಕೆ ನಾವುಗಳೆಲ್ಲ ಸಹಕರಿಸಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ನಾವೆಲ್ಲ ತುಂಬಾ ಪುಣ್ಯವಂತರು. ಇಂಥ MLA ಸಾಹೇಬನ ನಾವು ಪಡ್ಕೊಂಡಿರೋದಕ್ಕೆ ನಮ್ಮ ತಾಲೂಕಿನಲ್ಲಿ ಪ್ರತಿಯೊಬ್ಬರಿಗೂ ಸಹ ಅವರು ಸ್ಪಂದಿಸಿ ಮತ್ತೆ ಬಡ ಜನರಿಗೆ ಹತ್ತಿರ ಹೋಗಿ ಅವರ ಸಮಸ್ಯೆಗಳನ್ನ ಆಲಿಸಿ ನಿಜವಾಗ್ಲೂ ಸಹ ಈ ಒಂದು ತಾಲೂಕಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮ್ಮಗಳ ಕೆಲಸ ಏನಪ್ಪಾ ಅಂತಂದ್ರೆ ಸಾಹೇಬರು ನಮ್ಗೆ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ, ನಾವು ಸಹ ಅವರಿಗೆ ಮತ್ತೆ ಈ ಒಂದು ನಾಡಿಗೆ ಈ ಒಂದು ಸ್ಟೇಟ್ಗೆ ರಾಜ್ಯಕ್ಕೆ ಉತ್ತಮ ಸಚಿವರಾಗೋದಕ್ಕೆ ಮತ್ತೆ ಮುಖ್ಯಮಂತ್ರಿ ಸ್ಥಾನ ಹೋಗೋದಕ್ಕೆ ನಾವುಗಳೆಲ್ಲ ಸಹಕರಿಸಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ನಮ್ಮಗಳ ಕೆಲಸ ಏನಪ್ಪಾ ಅಂತಂದ್ರೆ ಸಾಹೇಬರು ನಮ್ಗೆ ಯಾವ ರೀತಿ ಸ್ಪಂದಿಸ್ತಾ ಇದೀಗ ತಹಶೀಲ್ದಾರ್ ಯಾವಾಗ ರಾಜಕಾರಣಿ ಆಗಿದ್ದಾರೆ ಅಂತ ಜನ ವ್ಯಂಗ್ಯವಾಡ್ತಾ ಇದ್ದಾರೆ. ಚಿಕ್ಕಮಾದು ಸಿಎಂ ಆಗಬೇಕು, ಅಲ್ಲಿಯವರೆಗೂ ನಾವು ಶ್ರಮ ವಹಿಸಬೇಕು ಅಂತ ಎಚ್ಡಿ ಕೋಟೆ ತಹಶೀಲ್ದಾರ್ ಶ್ರೀನಿವಾಸ್ ಅವರು ಬಹಿರಂಗ ಹೇಳಿಕೆಯನ್ನ ನೀಡಿದ್ದಾರೆ. ಸಾರ್ವಜನಿಕರ ಕುಂದುಕೊರತೆ ಸಭೆಯಲ್ಲಿ ತಹಶೀಲ್ದಾರ್ ಅವರ ಮಾತುಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು. ತಾಲೂಕು ದಂಡಾಧಿಕಾರಿ ಹೇಳಿಕೆ ಈಗ ಸಾರ್ವಜನಿಕರಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದೀಗ ತಹಶೀಲ್ದಾರ್ ಯಾವಾಗ ರಾಜಕಾರಣಿ ಆಗಿದ್ದಾರೆ ಅಂತ ಜನ ವ್ಯಂಗ್ಯವಾಡ್ತಾ ಇದ್ದಾರೆ. ಚಿಕ್ಕಮಾದು ಸಿಎಂ ಆಗಬೇಕು, ಅಲ್ಲಿಯವರೆಗೂ ನಾವು ಶ್ರಮ ಹಾಕಬೇಕು ಅಂತ ಹೇಳಿದ್ದಾರೆ. ಎಂಎಲ್ಎ ಅನಿಲ್ ಚಿಕ್ಕಮಾದು ಅವರು ಸಿಎಂ ಆಗಬೇಕು, ತಹಶೀಲ್ದಾರ್ ಯಾವಾಗ ರಾಜಕಾರಣಿ ಆಗಿದ್ದಾರೆ ಅಂತ ಜನ ವ್ಯಂಗ್ಯವಾಡ್ತಾ ಇದ್ದಾರೆ. ಚಿಕ್ಕಮಾದು ಸಿಎಂ ಆಗಬೇಕು, ಅಲ್ಲಿಯವರೆಗೂ ನಾವು ಶ್ರಮ ಹಾಕಬೇಕು ಅಂತ ಹೇಳಿದ್ದಾರೆ. ಎಚ್ಡಿ ಕೋಟೆ ತಹಶೀಲ್ದಾರ್ ಶ್ರೀನಿವಾಸ್ ಬಹಿರಂಗ ಹೇಳಿಕೆಯನ್ನ ನೀಡಿರುವಂಥದ್ದು.